ಎಲ್ರಿಗೂ ನಮಸ್ಕಾರ. ಒಂದು ಕ್ವಿಕ್ ಅಪ್ಡೇಟ್ ಆಯಿತಾ. ಇದು 17th ಈ ತಿಂಗಳ 17ನೇ ತಾರೀಕಿಂದ ಆಲ್ಮೋಸ್ಟ್ ಒಂದು 12-13 ದಿನ ಕಂಪ್ಲೀಟ್ ಇಂಟರ್ನೆಟ್ ಯೂಸ್ ಮಾಡೇ ಇಲ್ಲ ನಾನು. ಸೊ ಆನ್ಲೈನ್ ಎಲ್ಲೂ ಇರಲಿಲ್ಲ, ಕಾಲ್ಸ್ ಇರಲಿಲ್ಲ. ಸ್ವಲ್ಪ ಒಂದು ಪರ್ಸ್ನಲ್ ಏನೋ ಕಮಿಟ್ಮೆಂಟ್ಸ್ ಇತ್ತು. ಹಾಗಾಗಿ ಏನೊಂದು ಪೆಂಡಿಂಗ್ ಅಂತ ಒಂದು 12-14 ದಿನದಿಂದ ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಏನಾಗ್ತಾ ಇದ್ದೀರಾ ಎಲ್ಲರಿಗೂ ಕೂಡ. ಒಂದು ಸಜೆಷನ್, ಒಂದು ಲಿಂಕ್ ಕೊಟ್ಟಿದ್ದೀನಿ ನಂದು, ಅಂಕಿತ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಡೌಟ್ಸ್ ಪೆಂಡಿಂಗ್ ಏನಾರು ಇತ್ತು ಅಂದರೆ ರಿಮೈಂಡ್ ಮಾಡಿ, ಸೊ ದಟ್ ನಮಗೆ ಫಾಲೋ ಅಪ್ ಮಾಡ್ತಾನೆ ಟೈಮ್ ವೇಸ್ಟ್ ಆಗೋದು ಬೇಡ. ಆ್ಯಂಡ್ 2-3 ಜನ ಆ ಥರ ಕಾಂಟ್ಯಾಕ್ಟ್ ಮಾಡಿದ್ದೀರಾ, 3-4 ಜನ ಇದ್ದಾರೆ ಈಗ ಟೀಮಲ್ಲಿ. ಸೊ ಯಾರ್ಯಾರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅದೆಲ್ಲ ನನಗೆ ಗೊತ್ತಿಲ್ಲ. ಜಸ್ಟ್ ಅಪ್ಡೇಟ್ ಮಾಡಿ. ನೈಟ್ ಕೆಲಸ ಮಾಡಲ್ಲ ನಾನು, ಆಯಿತಾ. ಲಿಂಕ್ ಕ್ಲಿಕ್ ಮಾಡಿ, ನೀವೇನು ಕೇಳಿದಿರಿ ಅದು ಮೆಸೇಜ್ ಮಾಡಿ. ಆ್ಯಂಡ್ ಮೆಸೇಜಸ್ಸಲ್ಲಿ ರಿಪ್ಲೈ ಮಾಡಲ್ಲ, ಪದೇ ಹೇಳ್ತಾ ಇದ್ದೀನಿ. ನಾನು ನೋಡಿಕೊಂಡು ನಿಮ್ಮ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಒಂದು ವಾಯ್ಸ್ ಮೆಸೇಜ್ ಡಂಪ್ ಮಾಡ್ತೀನಿ. ನೇಮ್ಸ್ ಆಗಿರ್ಬೋದು, ಮೊಬೈಲ್ ನಂಬರ್ಸ್ ಪೆಂಡಿಂಗ್ ಏನಿರ್ಬೋದು ಅದೆರಡೂ ಕೂಡ. ಆ್ಯಂಡ್ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಯಾರು ಮಾತಾಡ್ತಾ ಇದ್ರಿ, ನಾನು ಯೂಶ್ವಲಿ ಕೊಡಲ್ಲ, ಬಟ್ ಅದು ಅದೇ ರೀತಿ ಇರುತ್ತೆ. ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ನೀವು ಆ ಲಿಂಕ್ ಏನು ಕ್ಲಿಕ್ ಮಾಡ್ತಿರೋ ಒಂದು ನಂಬರ್ ಬರುತ್ತೆ, ಸೊ ಆ ನಂಬರಿಗೆ ಕಾಲ್ ಮಾಡಿ ಮಾತಾಡಿ ನನ್ನ ಜೊತೆ. ಆ್ಯಂಡ್ ಏನು ನಂಬರ್ಸ್ ಏನಿತ್ತು, ನಂಬರ್ಸ್ ಅವರೇ ಫಾಲೋ ಅಪ್ ಮಾಡ್ತಾರೆ. ಜಸ್ಟ್ ನಾನು ನಂಬರ್ ಫೈನಲ್ ಮಾಡಿಲ್ಲ, ಚಾರ್ಟ್ಗಳು ಪ್ರಿಪೇರ್ ಆಗದೇ ನಂಬರ್ ಕೊಡೋಕ್ಕಾಗಲ್ಲ. ಸೊ ನಂಬರ್ಸ್ ಯಾರ್ಯಾರು ಎನ್ಕ್ವೈರಿ ಮಾಡಿರಿ ಅದೊಂದು ಮಾತ್ರ ಪೆಂಡಿಂಗ್ ಇದೆ, ಅದು 1 ಡೇ 2 ಡೇಯಲ್ಲಿ ಕವರ್ ಅಪ್ ಮಾಡ್ಕೊಳ್ಳೋಣ. ನೇಮ್ಸ್ ಎಲ್ಲ ಏನು ಕೇಳಿದರೆ ನೇಮ್ಸ್ ನಾನೇ ಫೈನಲ್ ಮಾಡ್ತಾ ಇದ್ದಿದ್ದು. 2-3 ನೇಮ್ಸನ್ನು ಕೊಡಬೇಕಿತ್ತು. ನಾವು ಸ್ವಲ್ಪ ಜನ ಕಮೆಂಟ್ ಮತ್ತು ಪರ್ಸ್ನಲಾಗಿ ನಾವು ಫಾರ್ಮ್ ಫಿಲ್ ಮಾಡಿದ್ದೀರಾ. ಡೀಟೇಲ್ಸ್ನ ನೋಡ್ಬಿಟ್ಟು ಫಾಲೋ ಅಪ್ ಮಾಡ್ಕೊಂಡು ಇದು ಮಾಡಿದ್ದೀನಿ. ವಾಟ್ಸಪ್ಪಲ್ಲಿ ಜಾಸ್ತಿ ಮೆಸೇಜ್ ಮಾಡಿಬಿಡಿ, ವಾಟ್ಸಪ್ ನೋಡೋಕ್ಕಾಗಲ್ಲ ನನಗೆ, ಜಾಸ್ತಿ ಮೆಸೇಜಸ್ ಇರ್ತವೆ. ಅವಶ್ಯಕತೆ ಇತ್ತು ಅಂದರೆ, ಈಗ ನಾನು ನಿಮ್ದೇನಾದ್ರು ಡೌಟ್ಸ್ ಅಥವಾ ನಮ್ದೇನಾದ್ರು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನನ್ನ ಮೆಸೇಜ್ ಮಾಡಿಬಿಟ್ಟಿರಿ. ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ನೋಡಿಕೊಂಡು ನಿಮಗೆ ನಿಮ್ಮ ಡೌಟ್ಸ್ ಏನಾದ್ರು ಇದ್ದರೆ ಕ್ಲಿಯರ್ ಮಾಡ್ತೀನಿ. ನಂಬರ್ ಚೆಕ್ ಮಾಡೋಕ್ಕೆ ಏನು ಕೇಳ್ತಾ ಇದ್ದೀರಾ, ಅದು ಸಾಫ್ಟ್ವೇರ್ ಆಫ್ ಆಗಿತ್ತು. ನಂಬರ್ನ ಟೈಪ್ ಮಾಡಿ ಬರಬೇಕಿತ್ತಲ್ಲ, ಅದು ಮಂಡೇ ಹಂಗೆಲ್ಲ ರೆಡಿ ಆಗ್ತದೆ. ಇಷ್ಟು ದಿನ ಬರ್ತಿದ್ದದು, ಜಸ್ಟ್ ನೀವು ನಂಬರ್ ಕಳಿಸಿದ್ರೆ ಅದು ಪ್ರಿಡಿಕ್ಷನ್ ಕೊಡ್ತಾ ಇತ್ತು. ಅದು ಮಂಡೆಯಿಂದ ಸರಿ ಆಗ್ತದೆ. ಅದು ಬಿಟ್ಟು ಪರ್ಸ್ನಲ್ಲಾಗಿ ಏನು ಕೇಳ್ತಿದ್ದೀರ ಕೆಲವರು ರೆಮಿಡೀಸ್ ವೈಸು, ಪದೇ ಪದೇ ಹೇಳಿದ್ದೀನಿ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ರೆಮಿಡೀಸ್ನ ಟೈಮಲ್ಲಿ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಬರೀ ಸರ್ವೈವ್ ಆಗೋಣ ಅಷ್ಟೇ. ಸಿಕ್ಕಾಬಿಟ್ಟೆ ಬಗ್ಗಬೇಕು ಈ ವರ್ಷ. ತುಂಬ ಜಗಳಗಳು, ಕೊಲೆ ಆಲ್ಮೋಸ್ಟ್ ವಾರ್ಗಿರೆಲ್ಲ ನೋಡೋದ್ವಲ್ಲ ಈಗ. ಸೊ 9 ಅಲ್ವಾ, ಇಯರ್ 9. ಮಾರ್ಚ್ದೇನಿರುತ್ತೆ ಎಫೆಕ್ಟ್, ಅದು ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಹಾಗಾಗಿ ಈ ಟೈಮಲ್ಲಿ ರೆಮಿಡೀಸ್ ಮಾಡೋದು ನನ್ನ ಪ್ರಕಾರ ಅಷ್ಟು ಕಷ್ಟದಲ್ಲೇ ನವೆಂಬರ್-ಡಿಸೆಂಬರ್ ಟೈಮಲ್ಲಿ ಮಾಡಿ. ಸೊ ಕಾಲ್ ಮಾಡಿ, ಈಗ ಪ್ರಾಬ್ಲಮ್ಸ್ ಏನಾರು ಇತ್ತು ಅಂದರೆ ಇಷ್ಟು ದಿನ ಫೇಸ್ ಮಾಡಿರ್ತೀರ, 2-3 ತಿಂಗಳು ಸ್ವಲ್ಪ ತಳ್ಳಿಬಿಡಿ, ಆಯಿತಾ. ಈ ಟೈಮಲ್ಲಿ ರೆಮಿಡೀಸಿಗೆ ಕಾಲ್ ಮಾಡಿಬಿಡಿ. ಏಕೆಂದರೆ ರಾಂಗ್ ಟೈಮಲ್ಲಿ ಕೆಲಸ ಮಾಡೋದೇ ತಪ್ಪು. ಮಾಡ್ತಾ ಇದ್ದೀರಾ, ಬಟ್ ರಾಂಗ್ ಟೈಮಲ್ಲಿ ಕೆಲಸ ಮಾಡಬೇಡಿ. ಈಗ ರಿಸಲ್ಟ್ ಬರಲ್ಲ ಅಂತ ಗೊತ್ತುಬಿಟ್ಟು ನಾವು ರಿಸಲ್ಟ್ ಟ್ರೈ ಮಾಡೋದು ಸುಮ್ಮನೆ ಎಫರ್ಟ್ ವೇಸ್ಟ್ ಆಗಿಬಿಡುತ್ತೆ. 2 ಮಂತ್ಸ್ 3 ಮಂತ್ಸ್ ಸರ್ವೈವ್ ಆಗಿ ಜೀವನ ಕಲೀರಿ. ಕಷ್ಟ ಬಂತು ಕೊರ್ಗೋಕ್ಕೆ ಹೋಗಬೇಡಿ, ಏನಾಯಿತು ಅಂತ ಅಂದ್ಬಿಟ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಕೆಲವು ಸಲ ನಮ್ಮ ತಪ್ಪುಗಳು ಯಾವಾಗಲೂ ಇರಲ್ಲ, ಎಲ್ಲ ಸಲನೂ ನಾವೇ ತಪ್ಪು ಮಾಡಿ ಕಷ್ಟಪಡ್ತೀವಿ ಆ ರೀತಿಯಲ್ಲಿ. ಕೆಲವು ಸಲ ಸುಮ್ಮನೆ ಆಗುತ್ತೆ. ಸ್ವಲ್ಪ ಅದೆಲ್ಲ ತಲೆಗೆ ಹಾಕ್ಕೊಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ಒಂದು ಫೇಸ್ ಏನಿದೆ ಅದನ್ನು ಟ್ರೈ ಮಾಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ ಟೈಮಲ್ಲಿ ಟ್ರೈ ಮಾಡಿದ್ರು ಓಕೆ. ಏನಕ್ಕೆ ನೆಕ್ಸ್ಟ್ ಇಯರ್ 1 ಆಗುತ್ತೆ, ಪರ್ಸನಲ್ ಇಯರ್ 1 ಆಗುತ್ತೆ. ಅಂದರೆ ಆ ಇಯರ್ ನಂಬರ್ 2026 ಏನಿರುತ್ತೆ ಅದು. 26 ಇರೋದನ್ನು ರಿಲೇಷನ್ಶಿಪ್ ಇಶ್ಯೂಸ್ಗಳು ಹೋಗ್ತವೆ. ಬಟ್ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ತಿರೋರಿಗೆ, ಯಾರು ಫ್ರೆಶಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಸ್ಟ್ರಗಲ್ ಅಂತ ಏನು ಹೇಳ್ತಾ ಇದ್ದೀರಾ, ತುಂಬ ಫೈಟ್ ಮಾಡ್ತಿದ್ದೀವಿ, ಲೈಫ್ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ, ಈ ಇಯರ್ ಟ್ರೆಂಡ್ ಇರೋದೇ ಆ ಥರ. ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೇ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇರೋದು. ಹಾಗಾಗಿ ರೆಮಿಡೀಸ್ಗಳಿಗೋಸ್ಕರ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ರೆಮಿಡೀಸ್ಗಳು ಕೆಲಸ ಮಾಡ್ತವೆ, ಯಾವ ಟೈಮಲ್ಲಿ ಕೆಲಸ ಮಾಡ್ತೀರಾ ಆ ರೀತಿ ಮಾಡಿದ್ರೆ ಕೆಲಸ ಮಾಡ್ತವೆ ಪ್ರತಿಯೊಂದು ಕೂಡ. ಸಮಸ್ಯೆ ಇದೇ ನಡೀತಿದೆ ಅಂದರೆ ತಕ್ಕಂಗೆ ಪರಿಹಾರ ಮಾಡ್ಕೋಬಹುದು ಎಲ್ಲ ರೀತಿಯಲ್ಲೂ. ಬಟ್ ಅದನ್ನು ಸ್ವಲ್ಪ ನೆಗ್ಲೆಕ್ಟೇ ಮಾಡಿ, ಯೂಸ್ ಆಗೋಲ್ಲ. ಪ್ರಾಬ್ಲಮ್ಸ್ ಇದೆ ಏನೋ ಸರಿಯಾಗಿಬಿಡುತ್ತೆ ಅಂತ ಟ್ರೈ ಮಾಡ್ತೀರಾ, 1 ಮಂತ್ 2 ಮಂತ್ಗೆಲ್ಲ ರಿಸಲ್ಟ್ ಕೊಡೋಲ್ಲ. ಮಿನಿಮಮ್ 48 ಡೇಸ್ 56 ಡೇಸ್ ಬೇಕೇ ಬೇಕು. ಈ 2 ತಿಂಗಳು ವೆಯ್ಟ್ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡಿ, ಸೊ ದಟ್ ನಿಮ್ಗೇನೋ ಒಂದು ರಿಸಲ್ಟ್ ಆರೋ ಸಿಕ್ಕಲಿ. ಏನಕ್ಕೆ ಶ್ರಮನ ವೇಸ್ಟ್ ಆಗೋದು ಬೇಡ, ಆಯಿತಾ. ಆ್ಯಂಡ್ ರಿಮೈನಿಂಗ್ ಏನು ಪೆಂಡಿಂಗ್ಸ್ ಅಂತ ಏನಿದೆ ಅದನ್ನು ನಿಮ್ಮ ಕನ್ಸರ್ನ್ ಇರೋ ಥರ ಮೆಸೇಜ್ ಮಾಡ್ತಾಯಿರಿ. ನಾನು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳೇನಿದೆ ಅಂತ ಕ್ಲಿಯರ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಕಾಲಿಂಗ್ ಟೈಮ್ ಬಂದು ಮಿಸ್ ಕಾಲ್ ಬಂತು, ಕಾಲ್ ವೇಟಿಂಗ್ ಬಂತಂದರೆ ನಾನು ರಿಟರ್ನ್ ಕಾಲ್ ಮಾಡ್ತೀನಿ. ಯೂಶ್ವಲಿ ರಿಟರ್ನ್ ಕಾಲ್ ಮಾಡ್ತೀನಿ. ಬಟ್ ಬೇರೆ ಯಾರಾದರೂ ಮಾತಾಡ್ತಾ ಇದ್ದೀರಾ ಅಥವಾ ತುಂಬ ಕಾಲ್ಸ್ಗಳು ಬಂದಿರ್ತಾರೆ, ನೆಗ್ಲೆಕ್ಟ್ ಆಗಿರುತ್ತೆ, ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀನಿ ನಾನು ಲೇಟಾಗಿ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈವ್ನಿಂಗ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಒಂದು ಈವ್ನಿಂಗ್ವರೆಗೂ ಟೈಮ್ ಕೊಡಿ, ಆಯಿತಾ. ಒಂದು 3-4 ಬಂದ್ರೂ ನನಗೆ ಅದು ರಿಪ್ಲೈ ಮಾಡೋಕ್ಕಾಗಲ್ಲ, ಕೆಲಸ ಇದು. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ತುಂಬ ಸಲ ಪ್ರಾಬ್ಲಮ್ಸ್ ಮಾಡಿದ್ದೀನಿ ನಾನು, ಟೈಮ್ ಟು ಟೈಮ್ ರೆಸ್ಪಾಂಡ್ ಮಾಡಿಲ್ಲ ಅಂತ. ಬಟ್ ಎಲ್ಲ ಒಂದು ಕಡೆ ಬ್ಯುಸಿ ಇದ್ದೀವಿ, ನೆಗ್ಲೆಕ್ಟ್ ಮಾಡ್ತಾಯಿಲ್ಲ. ಹಾಗಾಗಿ ಆ ಒಂದು ಕಾರಣ ಹೇಳ್ಕೊಟ್ಟು ಇದು ಮಾಡೋದು ಬೇಡ. ಸೊ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ, 1 ಡೇ ಹೆಚ್ಚು ಕಮ್ಮಿ ಆಗಬಹುದು.
ಯೂಶ್ವಲಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈವ್ನಿಂಗ್ಸಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಬಿಟ್ವೀನ್ 7 to 11:30 ಟೈಮ್ವರೆಗೂ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಲಿಂಕ್ ಯೂಸ್ ಮಾಡ್ಕೊಳ್ಳಿ, ಲಿಂಕಿಂದ ಕನೆಕ್ಟ್ ಆಗಿ ನಿಮ್ಮ ಡೌಟ್ಸ್ ಏನಾದ್ರು ಇತ್ತು ಅಂದರೆ ಇದು ಮಾಡಿ. ಪೇಮೆಂಟ್ ಏನಾದ್ರು ಮಾಡಿದರೆ ಸ್ಕ್ರೀನ್ಶಾಟ್ಸ್ಗಳೆಲ್ಲ ಕಳ್ಸೋಕ್ಕೆ ಹೋಗಬೇಡಿ, ಇಲ್ಲ ನಂಗೆ ಅಪ್ಡೇಟ್ ಆಗುತ್ತೆ. ಪೇಮೆಂಟ್ಸ್ದು ಭಯ ಪಡಬೇಡಿ, ವರ್ಕ್ ಆಗಿಲ್ವಲ್ಲ ಅದನ್ನು ಕೇಳಿ, ಆಯಿತಾ. ಪೇಮೆಂಟ್ ನಂಬಿಕೆಲಿ ಹಾಕಿರ್ತೀರ, ನಂಬಿಕೆ ಉಳಿಸ್ಕೊಳ್ಳೋದೇನಿದೆ ಆ ಕೆಲಸ ನಾವು ಮಾಡುವ. ಸೊ ಏನಾದ್ರು ನೀವು ಪೇ ಮಾಡಿ ಕೆಲಸಗಳಾಗಿಲ್ಲ ಅಂತಂದರೆ, ಅಥವಾ ಪೇಮೆಂಟ್ ಏನಾದ್ರು ಡೌಟ್ ಇದ್ದರೆ, ಫೈನಾನ್ಷಿಯಲ್ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಜಾಸ್ತಿ ಆಯಿತು ಕಮ್ಮಿ ಆಯಿತು ಈ ಥರ ಏನಾದ್ರು ಸಜೆಷನ್ಸ್ ಒಪಿನಿಯನ್ ಏನಾದ್ರು ಹೇಳೋಕ್ಕಿತ್ತು ಅಂದರೆ, ಅಥವಾ ಕಂಪ್ಲೇಂಟ್ ಹೇಳೋಕ್ಕಿತ್ತು ಅಂದರೆ ಈ ಲಿಂಕ್ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ನಂಬರ್ ವಾಟ್ಸಪ್ ಆ್ಯಕ್ಟಿವೇಟ್ ಆಗಿರುತ್ತೆ. ಕಾಲ್ ವೇಟಿಂಗ್ ಬರ್ತಾಯಿತ್ತು ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ, ಸೊ ದಟ್ ನಾನು ರಿಟರ್ನ್ ಕಾಲ್ ಮಾಡಿ ಮಾತಾಡೋಕ್ಕಾಗ್ತದೆ, ಆಯಿತಾ. ಫ್ರೀ ಇದ್ದರೆ ನನಗೇನು ಭಯ ಇಲ್ಲ, ರಿಸೀವ್ ಮಾಡಿ ಮಾತಾಡ್ತೀನಿ. ಬಟ್ ಎಲ್ಲ ಒಂದು ಕಡೆ ಕಾಲ್ ವೇಟಿಂಗ್ ಇರ್ಬೇಕಾದ್ರೆ ಅದು ಕಾಲ್ ಟು ಕಾಲ್ ಜಂಪ್ ಆಗೋದು ಸ್ವಲ್ಪ ಕಷ್ಟ ಇದೆ, ಸುಮಾರು ಸಲ ನಾನು ಹೇಳಿದ್ದೀನಿ. ಹಾಗಾಗಿ ಮತ್ತು ಒಂದು ಪರ್ಟಿಕ್ಯುಲರ್ ಒಂದು ಮೂಡಲ್ಲಿ ಇರಬೇಕು ಇವೆಲ್ಲ ಕೆಲಸ ಮಾಡಬೇಕಾದ್ರೆ. ಸೊ ಒಂದು ಟೈಮಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ, ಎಮರ್ಜೆನ್ಸಿ ಅಂತ ಅನ್ನಿಸ್ತು ಅಥವಾ ತುಂಬ ಏನಾದ್ರು ಕ್ರಿಟಿಕಲ್ ಅಂತ ಅನ್ನಿಸ್ತು ಅಂತಂದರೆ, ಅಥವಾ 5 ನಿಮಿಷ ಮಾತಾಡೋದೇನು ಅಷ್ಟೊಂದು 5 ನಿಮಿಷನೂ ಕೊಡದೇ ಇರೋಷ್ಟು ಬ್ಯುಸಿ ಅಂತೇನಲ್ಲ, ಅಷ್ಟು ಟೈಮ್ ಇತ್ತು ನನಗೆ ಅಂತಂದರೆ ಖಂಡಿತ ಮಾತಾಡ್ತೀನಿ, ಆಯಿತಾ. ಒಂದು 8-10 ಕಾಲ್ ಒಟ್ಟಿಗೆ ಬಂದ್ರೂ ತುಂಬ ಕಷ್ಟ ಆಗ್ಬಿಡುತ್ತೆ ನನಗೆ ಸ್ಕಿಪ್ ಮಾಡೋಕ್ಕೆ. ಸೊ ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ರಿಪ್ಲೈನೂ ಅಷ್ಟೇ, ಚಾಟ್ ಮಾಡ್ತಾ ಕೂರೋಕ್ಕಾಗಲ್ಲ, 2-3 ಮೆಸೇಜ್ ರಿಪ್ಲೈ ಮಾಡ್ತೀನಿ. ಚಾಟ್ ಬಾಟ್ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ನಿಮಗೆ ನಂಬರ್ ಡೌಟ್ಸ್ಗಳಾಗಿರ್ಬೋದು, ನೇಮ್ ಡೌಟ್ಸ್ ಇರಬಹುದು, ನೇಮ್ ಯೂಸ್ ಮಾಡಬಾರ್ದು ಎಲ್ಲ ಡೇಟಾಬೇಸ್ ಅಪ್ಲೋಡ್ ಆಗಿತ್ತು. ಮಾರ್ಚಲ್ಲಿ ಹೇಳಿದ್ದೆ ನಾನು, ಈಗ ಮೇ ಬಂದು ಆಲ್ಮೋಸ್ಟ್ ಜೂನಿಗೆ ಜಂಪ್ ಆಗ್ತಾ ಇದ್ದೀವಿ. ತುಂಬ ವರ್ಕ್ಗಳು ನಮ್ಮ ಮನೆಯಲ್ಲೇ ಸ್ವಲ್ಪ ಫಂಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸಲ್ಲೂ ಸ್ವಲ್ಪ ಎಲ್ಲ ಪೆಂಡಿಂಗ್ ಆಯಿತು. ಎಷ್ಟು ರೆಡಿ ಇದೆ ಅಷ್ಟನ್ನು ನಿಮ್ಗೆ ಆ್ಯಕ್ಸೆಸ್ ಕೊಟ್ಟಿರ್ತೀನಿ, ಎಲ್ಲರೂ ಪಬ್ಲಿಕ್ ಮಾಡಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಯಾವ ರೀತಿ ಯೂಸ್ ಮಾಡೋದೇನಿರುತ್ತೆ ಅಂತ ಫ್ಯೂಚರಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಒಂದು 13-14 ಡೇಸಿಂದ ನನಗೇನು ವಿಷಯಗಳು ಗೊತ್ತಿಲ್ಲ. ಸೊ ನಾಳೆಯಿಂದ ಓವರ್ ಫ್ಲಡ್ ಆಗಿಬಿಡುತ್ತೆ, ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡ್ತೀನಿ, ದಯವಿಟ್ಟು ಕೋಆಪರೇಟ್ ಮಾಡಿ.